ನಮಸ್ತೆ ಸ್ನೇಹಿತರೆ, ಇದು ನೆನ್ನೆ ಮಿನಿ ಲಾಗ್. ಇದು ನೆನ್ನೆ ನಾವೆಲ್ಲ ಹೊರಟಿದ್ವಿ ಅಂತಂದರೆ ವರಮಹಾಲಕ್ಷ್ಮಿಗೆ ಇಟ್ಟಿರೋ ಮಡ್ಲಕ್ಕಿನೆಲ್ಲ ವರ್ಷ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಕೊಡೋದು, ಲಕ್ಷ್ಮೀ ದೇವಸ್ಥಾನಕ್ಕೆ. ಹಾಗಾಗಿ ನೆನ್ನೆ ಮನೆಯಲ್ಲೆಲ್ಲ ರಾಯರಿಗೆಲ್ಲ ಪೂಜೆ ಮಾಡಿ, ಮನೆಯಲ್ಲಿ ಯಜಮಾನ್ರಿಗೆ ಮಕ್ಕಳಿಗೆ ಎಲ್ಲ ಅಡುಗೆ ಊಟ ಎಲ್ಲ ಮಾಡಿ ಇಟ್ಬಿಟ್ಟು ನಾವೊಂದು 10:30 ಹೊರಟ್ವಿ. ಗೊರವನಹಳ್ಳಿಯಲ್ಲೇ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಉಪವಾಸನೇ ಇದ್ವಿ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಮಾಡಿ ಎದ್ದಿದ್ದರಿಂದ ತುಂಬಾ ಹಸಿವಾಗ್ತಾಯಿತ್ತು, ತಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಚಿಕ್ಕಮ್ಮ ಅಂತೂ ಟ್ಯಾಬ್ಲೆಟ್ ತೊಗೊಂಬಂದ್ಬಿಟ್ಟಿದ್ದಾರೆ, ಖಾಲಿ ಹೊಟ್ಟೆಲಿ ತುಂಬ ಸುಸ್ತು ಅಂತ ಇದ್ರು. ನಮಗೂ ಕೂಡ ಹಸಿವಾಗ್ತಾಯಿತ್ತು. ಸರಿ, ನಾವು ಹೋಟ್ಲಿಗೆ ಹೋಗೋಷ್ಟಕ್ಕೆ 1:45-2 ಗಂಟೆ ಹತ್ತತ್ರ ಆಗಿತ್ತು. ಹಾಗಾಗಿ ಎಲ್ಲ ನಾವು ಚಪಾತಿ ಊಟನೇ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಗೊರವನಹಳ್ಳಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ನಮಗೆ ಒಂದು ತುಂಬಾ ಖುಷಿ ಆಯಿತು ವಿಚಾರ. ಹೋದ ವರ್ಷ ಟಿಕೆಟ್ ತೊಗೊಂಡೋಗಿದ್ವಿ, ತುಂಬ ರಶ್ಶು ಕ್ರೌಡ್ ಇದ್ದಿದ್ದರಿಂದ. ಇವತ್ತಂತೂ ಗೊರವನಹಳ್ಳಿ ಗುರುವಾರ ಅಲ್ವಾ, ಜನ ಯಾರೂ ಇರಲಿಲ್ಲ. ಶುಕ್ರವಾರ, ಮಂಗಳವಾರ, ಭಾನುವಾರ ಅಂತೆ ರಶ್ಶು ತುಂಬಾ ಖಾಲಿ ಹೊಡಿತಿತ್ತು. ಸರಿ, ಪೂಜೆ ಸಾಮಾನೆಲ್ಲ ತೊಗೊಂಡು ಮಡ್ಲಕ್ಕಿ ಎಲ್ಲ ತೊಗೊಬಂದಿದ್ದನ್ನೆಲ್ಲ ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಮ್ಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹೋದ ವರ್ಷ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಮಡ್ಲಕ್ಕಿನೆಲ್ಲ ಹಂಗೆ ಹಿಂಗೆ ಈಸ್ಕೊಂಡು ಆ ಕಡೆ ಈ ಕಡೆ ಎಸ್ಬಿಟ್ರು. ಇವತ್ತಂತೂ ಕ್ಲೀನಾಗಿ ನಾವು ತೊಗೊಂಡೋಗಿದ್ದು ಹೂವು ಆಗಿರ್ಬೋದು, ಹಾರ ಆಗಿರ್ಬೋದು, ಅಮ್ಮನಿಗೆ ಹಾಕಿ ಬ್ಲೌಸ್ ಪೀಸ್ನೆಲ್ಲ ಅಮ್ಮನ ಕೈ ಮೇಲೆ ಇಟ್ಟು ಪೂಜೆ ಎಲ್ಲ ನೀಟಾಗಿ ಮಾಡಿಕೊಟ್ರು. ನೋಡಿ, ಅಮ್ಮನ ತೋರಿಸ್ತಾ ಇದ್ದೀನಿ, ನೀವು ದರ್ಶನ ಮಾಡ್ಕೊಳ್ಳಿ ಗೊರವನಹಳ್ಳಿ ಲಕ್ಷ್ಮೀ ದೇವ್ರನ್ನ. ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಈಚೆಗೆ ಬಂದ್ವಿ. ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಊಟಕ್ಕೆ ಹೋಗಿ ಊಟ ಸಂಜೆ 6 ಗಂಟೆ 7 ಗಂಟೆ ಇದೆ ಅಂದರೆ ನಾವು ಅವಾಗ ತಾನೇ ತಿಂದಿದ್ದರಿಂದ ನಮ್ಗೆ ಇನ್ನೂ ಹಶ್ವಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ನಾನು ಹೋದ ವರ್ಷ ಅಲ್ಲಿ ಹೋದಾಗ ತುಂಬ ತರಕಾರಿಗಳೆಲ್ಲ ತೊಗೊಬಂದಿದ್ದೆ. ಈ ಸತಿನೂ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಹೋದೆ. ನೋಡಿದ್ರೆ ಅಲ್ಲಿ ಶುಕ್ರವಾರ, ಭಾನುವಾರ, ಮಂಗಳವಾರ ಮಾತ್ರ ಅಂತೆ. ಬರೀ ಸೀತಾಫಲ ಹಣ್ಣು ಮತ್ತು ಎಳ್ಳಿಕಾಯಿ ಮಾತ್ರ ಸಿಕ್ತು, ಅದನ್ನು ಮಾತ್ರ ತೊಗೊಂಡ್ವಿ. ಆಮೇಲೆ ನೋಡ್ರಿ, ಊಟಕ್ಕೆ ಬಂದ್ವಿ. ತುಂಬ ಖಾಲಿ ಹೊಡಿತೈತೆ, ಯಾರು ಜನನೇ ಇಲ್ಲ. ಆಮೇಲೆ ಕಡಲೆಬೇಳೆ ಪಾಯಸ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಗೊರವನಹಳ್ಳಿ ದೇವಸ್ಥಾನದಿಂದ ಒಂದು 20 ಕಿಲೋಮೀಟ್ರ್ ಅಂತೆ ದೇವರಾಯನ ದುರ್ಗ ಅಂತ ಹೋದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಇದ್ದಂತೆ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ, ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ 101 ಕಳಸ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಲಕ್ಷ್ಮೀ ಮತ್ತು ನರಸಿಂಹಸ್ವಾಮಿ 2 ದೇವರು ದರ್ಶನ ಮಾಡಿಕೊಂಡು ಆಚೆಗಡೆ ಬಂದ್ವಿ. ಅಲ್ಲಿ 101 ಕಳಸ ಪ್ರತಿಷ್ಠಾಪನೆ, ಹಳ್ಳಿ ಜನ ಎಲ್ಲ ಎತ್ಕೊಂಡು ಎಲ್ಲ ಸಂಜೆ ಪೂಜೆ ಎಲ್ಲ ಇತ್ತು. ಭಟ್ರು ಅಡುಗೆಗಳೆಲ್ಲ ಮಾಡ್ತಾಯಿದ್ರು. ಇರಿ ಸಂಜೆ ಪೂಜೆ ಮುಗಿಸ್ಕೊಂಡು ಹೋಗೋರಂತೆ ಅಂತ ಅರ್ಚಕರುಗಳು ಹೇಳಿದ್ರು. ಪರಿಚಯನೇ ಇರಲಿಲ್ಲ. ಹಾಗಾಗಿ ನಾವು ಹೋಗಿದ್ದಕ್ಕೆ ಅವ್ರು ಆ ಮಾತು ಹೇಳಿದ್ರು, ಇಲ್ಲ ಸ್ವಾಮಿ, ನಾವು ಮಡ್ಲಕ್ಕಿ ಕೊಡೋಕೆ ಬಂದಿದ್ವಿ, ಹೊರಡಬೇಕು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಇವನು ನಮ್ಮ ಚಿಕ್ಕಮ್ಮನ ಮೊಮ್ಮಗ, ನನ್ನ ತಮ್ಮನ ಮಗ ತುಂಬಾ ತೀಟೆ. ಎಷ್ಟು ಸುಧಾರ್ಸೋಕೆ ಆಗ್ತಿರಲಿಲ್ಲ. ಸರಿ, ಇನ್ನೇನು ಕಾರ್ ನಿಲ್ಲಿಸೋದು ಅಂತಂದ್ಬಿಟ್ಟು ಅಲ್ಲೇ ಟೀ ಕಾಫಿ ಎಲ್ಲ ಕುಡ್ಕೊಂಡು ಬಜ್ಜಿ ಎಲ್ಲ ತಿನ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲಿ ನಾವು ಸಿಟಿಗೆ ಬರೋ ಗಂಟ ರೋಡು ಖಾಲಿನೇ ಇತ್ತು. ಸಿಟಿಗೆ ಎಂಟ್ರಿ ಆದ್ವಿ, ಸಖತ್ ಟ್ರಾಫಿಕ್ ಇತ್ತು. ಮನೆಗೆ ಬರೋದಕ್ಕೆ 7:45-8 ಗಂಟೆ ಆಗೇ ಹೋಯ್ತು. ಹಂಗೂ ಹಿಂಗೂ ಎಲ್ಲ ಮನೆ ಸೇರ್ಕೊಂಡು ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ಡ್ರಾಪ್ ಹಾಕಿ ನಾವು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ಸ್.